ಬಂಧುಗಳೇ, ಲೀಟರ್ ಗಟ್ಟಲೆ ಹಾಲನ್ನ ರಸ್ತೆಗೆ ಸುರಿಯಲಾಯಿತು. ಒಂದೇ ಕಡೆಯಂತೂ 22ರಿಂದ 28,000 ಲೀಟರ್ ಹಾಲನ್ನ ರಸ್ತೆಗೆ ಅಥವಾ ಚರಂಡಿಗೆ ಚೆಲ್ಲಲಾಯಿತು. ಇನ್ನು ಸಾಕಷ್ಟು ಕಡೆಗಳಲ್ಲಿ ಆ ಹಾಲನ್ನ ಉತ್ಪಾದನೆ ಮಾಡ್ತಿದ್ದಂತಹ ಮಾಲೀಕರೇ ರಸ್ತೆಗೆ ಹಾಲನ್ನ ಚೆಲ್ಲಿ ಎಸ್ಕೇಪ್ ಆಗ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಶಿರಡಿ ದೇವಸ್ಥಾನದ ಮುಂದಿದ್ದಂತ ಪೇಡ ಅಂಗಡಿಗೆ ಬುಲ್ಡೋಜರ್ ಅನ್ನು ನುಗ್ಗಿಸಲಾಯಿತು. ಪ್ರತಿಷ್ಠಿತ ಹೋಟೆಲ್ಗಳಿಗೂ ಕೂಡ ಬೀಗ ಹಾಕಲಾಯಿತು. ಚಿಕನ್ ಮಟನ್ ಅಂಗಡಿಗಳನ್ನು ಕೂಡ ಮುಚ್ಚಲಾಯಿತು. ಅದೇ ರೀತಿಯಾಗಿ ಅಡುಗೆ ಮಾಡುವಂತ ಎಣ್ಣೆಯನ್ನ ರಸ್ತೆಗೆ ಸುರಿಯಲಾಯಿತು. ಹಾಗೆ ಚಹಾ ಪುಡಿಯನ್ನು ಕೂಡ ರಸ್ತೆಗೆ ಎಸೆಯಲಾಯಿತು. 900ಕ್ಕೂ ಅಧಿಕ ರೇಡ್ ಆಯಿತು. 300ಕ್ಕೂ ಅಧಿಕ FIR ಕೂಡ ಆಯಿತು. ಸಾಕಷ್ಟು ಮಂದಿಯನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗೂ ಕೂಡ ಒಳಪಡಿಸಲಾಯಿತು. ಏನ್ ನಾನು ಹೇಳ್ತಿರೋದು ಸಹಜವಾಗಿ ನಿಮಗೆ ಗೊಂದಲ ಆಗಿರುತ್ತೆ. ಬಂಧುಗಳು, ಎಲ್ಲ ಬೆಳವಣಿಗೆ ಆಗ್ತಿರೋದು ಮಹಾರಾಷ್ಟ್ರದಲ್ಲಿ. ಯಾಕೆ ಅಂದ್ರೆ ಅಲ್ಲಿಗೆ FDA ಇದೆಯಲ್ಲ, ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್, ಅದಕ್ಕೆ ತುಕಾರಾಮ್ ಮುಂಡೆ ಎನ್ನುವಂತ ಹೊಸ ಅಧಿಕಾರಿ ಒಬ್ರು ಬಂದಿದ್ದಾರೆ, IAS ಅಧಿಕಾರಿ. ಈ ಮನುಷ್ಯ ತನ್ನ 20 ವರ್ಷದ ಸರ್ವಿಸ್ ನಲ್ಲಿ 21 ಬಾರಿ ಟ್ರಾನ್ಸ್ಫರ್ ಆಗಿದ್ದಾರೆ. ಎಲ್ಲಿ ಹೋದ್ರು ಇದೇ ರೀತಿಯಾಗಿ ಕೆಲಸವನ್ನ ಮಾಡೋದು, ಹೀಗಾಗಿ ಅವನ್ನ ಟ್ರಾನ್ಸ್ಫರ್ ಮಾಡ್ತಾನೆ ಇದ್ದಾರೆ. ಕೊನೆಗೆಲ್ಲ ಒಂದ್ ಕಡೆ ಇರ್ಲಿ ಅಂತ ಹೇಳಿ ಟ್ರಾನ್ಸ್ಫರ್ ಮಾಡಿದ್ರು. ಈ ಇಲಾಖೆಗೆ ಜೀವ ಇಲ್ಲ ಅಂತ ಹೇಳಿ, ಆದ್ರೆ ಬರ್ತಾ ಇದ್ದ ಹಾಗೆ ಇಲಾಖೆಗೆ ಜೀವ ತುಂಬುವಂತ ಕೆಲಸವನ್ನ ಮಾಡಿದ್ರು. ಎಲ್ರಿಗೂ ಕೂಡ ನಡುಕ ಹುಟ್ಟಿಸುವಂತ ಕೆಲಸವನ್ನ ತುಕಾರಾಮ್ ಮುಂಡೆ ಅವರು ಮಾಡ್ತಾ ಇದ್ದಾರೆ. ಏನು ಮಾಡ್ತಿದ್ದಾರೆ, ಇದೇನಿದು ಅಂತ ನಾವು ಗಮನಿಸ್ತಾ ಹೋಗೋದ್ರೆ ನಿಮ್ಮೆಲ್ರಿಗೂ ಕೂಡ ಶಾಕ್ ಆಗುತ್ತೆ. ಬಂಧುಗಳೇ, ಯಾವ್ಯಾವ ವಸ್ತುವನ್ನ ನಾವೆಲ್ಲರೂ ಕೂಡ ವಾವ್ ಅದ್ಭುತ ಟೇಸ್ಟ್ ಇದೆ, ಬಹಳ ಚೆನ್ನಾಗಿದೆ ಅಂತ ಸೇವನೆ ಮಾಡ್ತಾ ಇದ್ವೋ, ಅದೆಲ್ಲವೂ ಕೂಡ ಕಳಪೆ ಅಂತ ಗೊತ್ತಾಗ್ತಾ ಇದೆ. ಅದೆಲ್ಲವೂ ಕೂಡ ಕಲಬೆರಕೆ ಎನ್ನುವಂತ ಸಂಗತಿ ಗೊತ್ತಾಗ್ತಾ ಇದೆ. ಅದು ಕೂಡ ಮುಂಬೈ, ಪುಣೆ ಸುತ್ತಮುತ್ತ ಭಾಗದ ಸಾಕಷ್ಟು ವಸ್ತುಗಳು. ಅದರಲ್ಲೂ ವಿಶೇಷವಾಗಿ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೆ ಪ್ರತಿದಿನ ಬೆಳಿಗ್ಗೆ ಕುಡಿಯುವಂತ ಹಾಲು. ನಂಬೋದಿಕ್ ಸಾಧ್ಯ ಆಗುತ್ತಾ? ಹಾಲಿಗೆ ಏನೇನ್ ಮಿಕ್ಸ್ ಮಾಡ್ತಾ ಇದ್ರು ಗೊತ್ತಾ? ಯೂರಿಯಾ, ಡಿಟರ್ಜೆಂಟು, ಶಾಂಪೂ, ಎಣ್ಣೆ. ಯಾವ ರೀತಿಯಾಗಿ? ಉದಾಹರಣೆಗೆ 1 ಲೀಟರ್ ಹಾಲು ತಂದ್ರು ಅಂತ ಇಟ್ಕೊಳ್ಳಿ, ಅದಕ್ಕೆ ಮತ್ತೆ 1 ಲೀಟರ್ ನೀರನ್ನ ಬೆರೆಸ್ಬಿಡೋದು. ಅದಾದ ನಂತರ ಟೆಸ್ಟ್ ಮಾಡ್ತಾರಲ್ಲ, ಅದರಲ್ಲಿ ಕೊಬ್ಬು ಎಷ್ಟಿದೆ ಅಂತ ಪತ್ತೆ ಹಚ್ಚೋದಿಕ್ಕೆ. ಅದು ಪತ್ತೆ ಹಚ್ಚುವ ಸಂದರ್ಭದಲ್ಲಿ ಅದರಲ್ಲಿ ಆ ಕೊಬ್ಬು ಕಾಣಬೇಕು ಅನ್ನುವಂಥ ಕಾರಣಕ್ಕಾಗಿ ಆ ಯೂರಿಯಾವನ್ನ ಹಾಕ್ತಾ ಇದ್ರಂತೆ. ಯೂರಿಯಾದಲ್ಲಿ ಸಾರಜನಕ ಇರುತ್ತಲ್ಲ, ಆ ಕಾರಣಕ್ಕಾಗಿ ಆ ಟೆಸ್ಟಿಂಗ್ ಮಷೀನ್ ಅಲ್ಲಿ ಅದು ಪಾಸ್ ಆಗ್ತಾ ಇತ್ತು. ಹಾಗೆ ಡಿಟರ್ಜೆಂಟ್ ನೊರೆ ಬರಲಿ ಎನ್ನುವಂತ ಕಾರಣಕ್ಕಾಗಿ, ಎಣ್ಣೆ ಮತ್ತೊಮ್ಮೆ ಅದರಲ್ಲಿ ಜಿಡ್ಡು ಕಾಣಲಿ ಎನ್ನುವಂತ ಕಾರಣಕ್ಕಾಗಿ, ಶಾಂಪೂ ಆ ಎಣ್ಣೆ ಮತ್ತು ಹಾಲು ಮಿಕ್ಸ್ ಆಗಲಿ ಎನ್ನುವ ಕಾರಣಕ್ಕೆ ಅದೆಲ್ಲವನ್ನು ಕೂಡ ಹಾಕ್ತಾ ಇದ್ರಂತೆ. 400 ಲೀಟರ್ ಹಾಲು ರೈತರಿಂದ ಖರೀದಿ ಮಾಡಿದ್ರೆ ಇವರು ಜನರಿಗೆ ಕೊಡುವ ಸಂದರ್ಭದಲ್ಲಿ 4000 ಲೀಟರ್ ಮಾಡಿ ಕೊಡ್ತಾ ಇದ್ರಂತೆ. ಜೊತೆಗೆ ಚಹಾ ಪುಡಿ ಅದು ಕಲಬೆರಕೆ, ಸೌಂದರ್ಯವರ್ಧಕ ಅದು ಕಲಬೆರಕೆ. ಪ್ರತಿಷ್ಠಿತ ಹೋಟೆಲ್ಗಳು ಅಲ್ಲಿ ಹಳಸಿದ ಆಹಾರವನ್ನ ಬೆಳಗ್ಗೆ ಮುಂಚೆ ಏನೇನೋ ಹಾಕಿ ಜನರಿಗೆ ವಾ ಅದ್ಭುತ ಟೇಸ್ಟು ತಿನ್ನಿ ಅಂತ ಕೊಡ್ತಾ ಇದ್ರಂತೆ. ಈಗ ತುಕಾರಾಮ್ ಮುಂಡೆ ಅವರು ಬರ್ತಾ ಇದ್ದ ಹಾಗೆ ಅಂತ ಹಾಲು ಬಂದ್, ಹೋಟೆಲ್ ಬಂದ್, ಚಹಾ ಅಂಗಡಿ ಬಂದ್, ಸ್ವೀಟ್ ಸ್ಟಾಲ್ಗಳು ಬಂದ್, ಎಲ್ಲಾ ಕಳಪೆ ಆಹಾರಕ್ಕೂ ಕೂಡ ಬೀಗ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈಗ ಅವನ್ನ ಟ್ರಾನ್ಸ್ಫರ್ ಮಾಡುವಂತ ಪ್ರಯತ್ನವೂ ಕೂಡ ಆಗ್ತಾ ಇದೆ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಕಲಬೆರಕೆ ಇವತ್ತಿನಿಂದ ಬಹಳ ವರ್ಷಗಳಿಂದ ಇತ್ತು. ಆದ್ರೆ FDA ನಲ್ಲಿ ಇದ್ದಂತ ಅಧಿಕಾರಿಗಳೇ ಅವರಿಗೆ ಸಾಥ್ ಕೊಡ್ತಾ ಇದ್ರು.